ಇನ್ನು ದಸರಾ ಉದ್ಘಾಟನೆ ವಿಚಾರ ಅದೀಗ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದೆ. ಬಾನು ಮುಷ್ತಾಕ್ ಅವರ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರೇ ಯಾಕೆ ದಸರಾ ಉದ್ಘಾಟಿಸಬೇಕು ಅನ್ನೋದನ್ನು ಪ್ರಶ್ನೆ ಮಾಡಿ ಸಲ್ಲಿಸಿರುವಂಥ ಅರ್ಜಿ, ರಾಜ್ಯ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಸಿರುವಂಥ ಅರ್ಜಿ. ಎಚ್.ಎಸ್. ಗೌರವ್ ಅನ್ನುವಂಥವರು, ಇವರು ಬೆಂಗಳೂರಿನ ನಿವಾಸಿ. ತುರ್ತು ಅರ್ಜಿ ವಿಚಾರಣೆ ನಡೆಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವುದೇ ಕಾರಣಕ್ಕೂ ಬಾನು ಮುಷ್ತಾಕ್ ಇದನ್ನು ಉದ್ಘಾಟನೆ ಮಾಡಬಾರದು ಅಂತ ಕೋರ್ಟ್ನ ಮೊರೆ ಹೋಗಿದ್ದಾರೆ ಬೆಂಗಳೂರಿನ ನಿವಾಸಿಯೊಬ್ಬರು. ಕೋರ್ಟ್ ಕೂಡ ಹೇಳಿದೆ, ಇಲ್ಲ ಇದನ್ನು ತುರ್ತಾಗಿ ನಾವು ವಿಚಾರಣೆ ಮಾಡ್ತೀವಿ ಅಂತ. ಹಿಂದೂ ಅಲ್ಲದ ಬಾನು ಮುಷ್ತಾಕ್ ಅವರಿಗೆ ಇದನ್ನು ಮಾಡುವಂಥ ಹಕ್ಕಿಲ್ಲ. ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡಬೇಕು, ಹಿಂದೂಯೇತರರಿಗೆ ಆಹ್ವಾನಿಸಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಗೌರವ್ ಮೆನ್ಷನ್ ಮಾಡಿರುವಂಥ ಪಾಯಿಂಟ್ಗಳಿವು. ಮೌಖಿಕವಾಗಿ ಸುಪ್ರೀಂನಲ್ಲಿ ಅರ್ಜಿಯನ್ನು ಪ್ರಸ್ತಾಪಿಸಿದ್ದಾರೆ ವಕೀಲರು. ತುರ್ತು ವಿಚಾರಣೆಗೆ ದಯವಿಟ್ಟು ಇದನ್ನು ಲಿಸ್ಟ್ ಮಾಡಿ ಅಂತ ಕೋರಿದ್ದಾರೆ. ಹೌದು, ಇದನ್ನು ತುರ್ತಾಗಿ ನಾವು ವಿಚಾರಣೆಗೆ ಕೈಗೆತ್ತಿಕೊಳ್ತೀವಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂತೂ ಇಂತೂ ನೋಡಿ, ಪ್ರತಾಪ್ ಸಿಂಹ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಿನ ಮೊರೆ ಹೋಗಿದ್ರು, ಅದನ್ನು ಗಮನಿಸಬೇಕು. ಅದಾದಮೇಲೆ ಅಲ್ಲೇನು ವರ್ಕೌಟ್ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಬಂದು ನಿಂತಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರುವಂಥದ್ದು ಹಿಂದೂಯೇತರರನ್ನ ಯಾವ ರೀತಿ ಆಹ್ವಾನ ಮಾಡಿದ್ರಿ? ಜೊತೆಗೆ ಮುಸ್ಲಿಂ ಆಗಿರೋದ್ರಿಂದ ಬಾನು ಮುಷ್ತಾಕ್ ಅವರು ಇದನ್ನು ಉದ್ಘಾಟನೆ ಮಾಡಬಾರ್ದು ಅನ್ನುವಂಥದ್ದು, ತುರ್ತು ವಿಚಾರಣೆಗೆ ಪಟ್ಟಿ ಮಾಡಿ ಲಿಸ್ಟ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಏನಾಗುತ್ತೆ? ಹೌದು ರಂಗನಾಥ್, ದಸರಾ ಉದ್ಘಾಟನೆಗೆ ಖ್ಯಾತ ಭೂಕಪ್ ಪ್ರಶಸ್ತಿ ವಿಜೇತೆ ಲೇಖಕಿಯಾಗಿರ್ತಕ್ಕಂಥ ಬಾನು ಮುಷ್ತಾಕ್ ಹರೀಶ್ ಧ್ವನಿ ನನಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಹರೀಶ್, ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಇದು ಬೆಂಗಳೂರಿನ ನಿವಾಸಿ ಎಚ್.ಎಸ್. ಗೌರವ್ ಸಲ್ಲಿಸಿರುವಂಥ ಅರ್ಜಿ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ತುರ್ತು ಅರ್ಜಿಯ ಅಂದರೆ ಈ ಅರ್ಜಿಯ ತುರ್ತು ವಿಚಾರಣೆಯನ್ನು ಮಾಡ್ತೀವಿ ನಾವು ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಯಾಕಂದರೆ ಮೌಖಿಕವಾಗಿ ಇದರ ಪ್ರಸ್ತಾಪ ಮಾಡಿದರು ವಕೀಲರು. ಜೊತೆಗೇನು ಅಂತಂದರೆ ಇದನ್ನು ಈ ತುರ್ತು ವಿಚಾರಣೆಯ ಲಿಸ್ಟಲ್ಲಿ ಹಾಕ್ಕೊಳ್ಳಿ ಅಂತ ಕೂಡ ಮನವಿ ಮಾಡಿದ್ದಾರೆ.